ಈ ಬಾರಿ ದಸರಾದ ಪಂಚಾಂಗವನ್ನು ನೋಡ್ತಾ ಇದ್ದಾಗ, ದಸರಾದ ವಿಚಾರಗಳನ್ನು ಯೋಚನೆ ಮಾಡ್ತಾ ಇದ್ದಾಗ ಪಂಚಾಂಗವನ್ನು ನೋಡಿದ್ವಿ. ಅದರಲ್ಲಿ ಸೆಪ್ಟೆಂಬರ್ 21 ಅಂದರೆ 21/9/2025 ವಿಶ್ವಾವಸುನಾಮ ಸಂವತ್ಸರದ ಮಹಾಲಯ ಅಮಾವಾಸ್ಯ ಇದೆ 21ಕ್ಕೆ. ಅಂದರೆ ಅದು ಭಾದ್ರಪದ ಮಾಸದ ಕೊನೆಯ ದಿನ. ಸೊ ಅದಾಗಿ ಮಾರನೇ ದಿನದಿಂದಾನೇ ಶರನ್ನವರಾತ್ರಿ ಆರಂಭ, ಅಂದರೆ ಆಶ್ವಯುಜ ಮಾಸ ಆರಂಭ. ಈ ಆಶ್ವಯುಜ ಮಾಸದ ಆರಂಭ 22ನೇ ತಾರೀಕು ಪಂಚಾಂಗದಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ನೋಡ್ತಾ ಹೋದೆ ನಾನು, 2ನೇ ತಾರೀಕು ವಿಜಯದಶಮಿ. ಅಲ್ಲಿಗೆ 22ನೇ ತಾರೀಕು ಶರನ್ನವರಾತ್ರಿ ಆರಂಭವಾದರೆ ಗಾಂಧಿ ಜಯಂತಿ ಇರುವಂತಹ ಅಕ್ಟೋಬರ್ 2ನೇ ತಾರೀಕು ನೀವು ನೋಡಿದ್ರೆ 11 ದಿನ ಆಗ್ಬಿಡುತ್ತೆ. 22ಕ್ಕೆ ಶರನ್ನವರಾತ್ರಿ ಆರಂಭಿಸಿ 10 ದಿನಕ್ಕೆ ಮುಗಿಬೇಕಾಗಿತ್ತಲ್ಲ. ಯಾಕೆಂದರೆ 9 ದಿನಗಳ ನವರಾತ್ರಿ, 1 ದಿನ ವಿಜಯದಶಮಿ. ಆದರೆ ಇದನ್ನು ನೋಡಿದಾಗ ನನಗೆ 11 ದಿನಗಳು ಕಾಣಿಸ್ತು. ಅಮಾವಾಸ್ಯೆನೂ ಸೇರಿದಂಗೆ 12 ದಿನ, ಅಮಾವಾಸ್ಯೆ ಬಿಟ್ಟು ಮಾರನೇ ದಿನದಿಂದ ಲೆಕ್ಕ ಹಾಕಿದ್ರೆ 11 ದಿನ. ವಿಜಯದಶಮಿ ಹಾಗಿದ್ರೆ 11ನೇ ದಿನಕ್ಕೆ ಬಂದರೆ ದಸರಾ 11 ದಿನಗಳ ಆಚರಣೆ ಆಗಿರುತ್ತೆ ಅನ್ನೋದು ತೀರ್ಮಾನ. ಆಮೇಲೆ ಅರಮನೆಯ ಪಂಚಾಂಗವನ್ನು ನೋಡಿದೆ, ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗ. ಅಲ್ಲಿ ಧರ್ಮಾಧಿಕಾರಿಗಳು ಅರಮನೆಯಲ್ಲಿ ಇವತ್ತೂ ಕೂಡ ಆ ತಿಥಿ ಜ್ಯೋತಿಷ್ಯ ನಕ್ಷತ್ರಗಳನ್ನೆಲ್ಲ ಹೇಳೋರು ಅವರೇನೆ. ಅವರ ಪಂಚಾಂಗದಲ್ಲೇ 11 ದಿನ ಪ್ರಿಂಟ್ ಆಗಿದೆ. ಅಂದರೆ ಅರಮನೆಯ ಪಂಚಾಂಗ, ಅಧಿಕೃತ ಅರಮನೆಯ ಪಂಚಾಂಗದಲ್ಲೇ 11 ದಿನ ಇದೆ. ಒಂಟಿಕೊಪ್ಪಲ್ ಪಂಚಾಂಗವನ್ನು ನೋಡಿದೆ, ಅದು ಕೂಡ 11 ದಿನ ವೈಷ್ಣವಾಲಯಗಳಲ್ಲಿ ಮತ್ತು ಅರಮನೆಯ ಸಂಪ್ರದಾಯದಂತೆ 11 ದಿನ ತೋರಿಸ್ತಾ ಇದೆ. ಶೈವಾಲಯ ಸಂಪ್ರದಾಯದಲ್ಲಿ 10 ದಿನ ಅಂತ ರಾತ್ರಿನೇ ಮಾಡಬೇಕು ಅಂತಿದೆ. ಇಲ್ಲಿ ರಾತ್ರಿ ಅಂತೂ ವಿಜಯದಶಮಿ ಮಾಡೋಕ್ಕಾಗಲ್ಲ, ಮಾರನೇ ದಿನವೇ ಮಾಡಬೇಕು. ಹಾಗಾಗಿ ಈ ಪರಂಪರೆಯ ಪ್ರಕಾರ 11 ದಿನ ಆಗುತ್ತೆ. ಸೊ ಇನ್ನು ದಿನದರ್ಶಿಕೆಗಳು ನೀವು ನೋಡ್ಬೋದು. ಈ ಥರ ಯಾವುದೇ ಒಂದು ದಿನದರ್ಶಿಕೆಗಳನ್ನು ತೊಗೊಂಡ್ರೆ ನೀವು ಇದೇ ಥರ ನೀವು ಹೋದರೆ ಎಲ್ಲ ಕ್ಯಾಲೆಂಡರ್ಗಳನ್ನು ನೀವು ನೋಡಿ ಪ್ರಿಂಟ್ ಆಗಿರೋದ್ರಲ್ಲೆಲ್ಲ, ಅದರಲ್ಲೂ ಕೂಡ ಎಲ್ಲ 11 ದಿನದ ಆಚರಣೆಗಳೇ ಇದೆ. ಒಟ್ಟಿನಲ್ಲಿ ವಿಶೇಷವಾದದ್ದೇನಪ್ಪ ಅಂದರೆ ಈ ಬಾರಿಯ ದಸರಾ 11 ದಿನಗಳ ಆಚರಣೆಯಲ್ಲಿ ನಡೆಯಲಿದೆ ಅನ್ನೋದು ಇವುಗಳಿಂದ ಗೊತ್ತಾಗ್ತಾ ಇದೆ. ನನ್ನ ಅನುಭವದಲ್ಲಿ ಇದೇ ಫಸ್ಟ್ ಆಗ್ತಾ ಇರೋದು. 9 ದಿನದಲ್ಲೇ, ಅಂದರೆ 9ನೇ ದಿನಾನೇ ಮಹಾನವಮಿ, ಆವತ್ತೇ ವಿಜಯದಶಮಿ ಆಗಿರೋದಿದೆ. ಆದರೆ ಇದರಲ್ಲಿ ಏನಾಗಿದೆ ಅಂದರೆ ಇವತ್ತು ವಿಜಯದಶಮಿ ಮತ್ತು ಮಹಾನವಮಿ ಎರಡೂ ನೀವು ನೋಡಿದ್ರೆ ಎರಡೂ ಸಪ್ರೇಟ್ ದಿನ ಆಗೋಗಿದೆ. ಸೊ ಹಾಗಾಗಿ ಅಂದರೆ ಮಾಮೂಲಿ ನವಮಿ ಮತ್ತು ದಶಮಿ ಎರಡೂ ಬೇರೆ ಬೇರೆ ದಿನಾನೇ ಇದೆ. ಆದರೆ ಪಂಚಮಿ ಮಾತ್ರ 2 ಸಲ ಬರ್ತಾ ಇದೆ, 26, 27. ಹಾಗಾಗಿ ಇದು ಸೇರಿಸಿ 11 ದಿನ ಆಗ್ತಾ ಇದೆ.